ಡಿ.ಕೆ. ಶಿವಕುಮಾರ್ ವರ್ಸಸ್ ಕೆ.ಎನ್. ರಾಜಣ್ಣ. ರಾಜಣ್ಣಗೆ ಗುಮ್ಮಿದ ಕನಕಪುರ ಬಂಡೆ. ಇವರಿಬ್ಬರ ಕಾಳಗದಲ್ಲಿ ಗೆಲ್ಲೋದ್ಯಾರು? ಡಿ.ಕೆ. ಮೇಲೆ ಸಿದ್ದು ಬಣ ಬ್ರಹ್ಮಾಸ್ತ್ರ. ಒಬ್ಬರಾದ ಮೇಲೆ ಒಬ್ಬರು ಡಿ.ಕೆ.ಗೆ ಗುನ್ನ ಹಿಡ್ತಾ ಇದ್ದಾರೆ. ಆದರೂ ಕೂಡ ಕನಕಪುರ ಬಂಡೆ ಬಗ್ತಾ ಇಲ್ಲ. ರ್ಯಾಪ್ ಮಾಡಲ ಡಿ.ಕೆ. ಶಿವಕುಮಾರ್ ವರ್ಸಸ್ ಕೆ.ಎನ್. ರಾಜಣ್ಣಗೆ ಗುಮ್ಮಿದ ಕನಕಪುರದ ಬಂಡೆ. ಇವರಿಬ್ಬರ ಕಾಳಗದಲ್ಲಿ ಗೆಲ್ಲೋದ್ಯಾರು? ಡಿ.ಕೆ. ಮೇಲೆ ಸಿದ್ದು ಬಣ ಬ್ರಹ್ಮಾಸ್ತ್ರ ಬಿಟ್ಟಿರುವಂತಹದ್ದು. ಒಬ್ಬರಾದ ಮೇಲೆ ಒಬ್ಬರು ಡಿ.ಕೆ.ಗೆ ಗುನ್ನ ಹಿಡೋದಕ್ಕೆ ಶುರುವಾಗಿದ್ದಾರೆ. ಆದರೂ ಕೂಡ ನಮ್ಮ ಕನಕಪುರದ ಬಂಡೆ ಯಾರಿಗೂ ಕೂಡ ಬಗ್ತಾ ಇಲ್ಲ. ಕೆ.ಎನ್. ರಾಜಣ್ಣ ವರ್ಸಸ್ ಡಿ.ಕೆ. ಶಿವಕುಮಾರ್ ಅವರ ಒಂದು ಕಾಳಗ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಪ್ರತಿನಿತ್ಯ ಅವರು ಇವರಿಗೆ ಟಾಂಗ್ ಕೊಡೋದು, ಇವರು ಅವರಿಗೆ ಟಾಂಗ್ ಕೊಡುವಂತಹ ಒಂದು ಕೆಲಸ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರೋಂಥದ್ದು. ಈಗಾಗಲೇ ಡಿ.ಕೆ. ಶಿವಕುಮಾರ್ ವಿರುದ್ಧ ಕೆ.ಎನ್. ರಾಜಣ್ಣ ಒಂದು ಸ್ಟೆಪ್ ಮುಂದೆನೇ ಕೂಡ ಹೋಗಿದ್ದಾರೆ. ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಏನೇ ಹೇಳಿದರೂ ಕೂಡ ಅದಕ್ಕೆ ಒಂದು ರೀಕೌಂಟರ್ ಕೊಡಲಿಕ್ಕೆ ಕೆ.ಎನ್. ರಾಜಣ್ಣ ಅವರು ಕಾಯ್ತಾ ಇರ್ತಾರೆ ಅನಿಸುತ್ತೆ. ಈಗಾಗಲೇ ಕೆ.ಎನ್. ರಾಜಣ್ಣ ಅವರು ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕ, ಜೊತೆಗೆ ತನ್ನದೇ ಆದಂತಹ ಒಂದು ವರ್ಚಸ್ಸನ್ನು ಇಟ್ಕೊಂಡಿರುವಂತಹ ನಾಯಕ. ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ತನ್ನದೇ ಆದಂತಹ ಒಂದು ವರ್ಚಸ್ಸಿರುವಂತಹ ನಾಯಕ. ಯಾಕೆಂತಂದರೆ ಈ ಒಂದು ಚುನಾವಣೆಯಲ್ಲಿ, ಅಂದರೆ ವಿಧಾನಸಭೆ ಚುನಾವಣೆ ಹಾಗೂ MP ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯ ಅವರಿಬ್ಬರೂ ಕೂಡ ಸಾಕಷ್ಟು ಶ್ರಮ ಕೂಡ ವಹಿಸಿದರು. ಸುಮಾರು 120ಕ್ಕೂ ಹೆಚ್ಚು ಸೀಟ್ಗಳು ಬರಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಶ್ರಮ ಕೂಡ ಇದೆ. ಹಾಗೆ ರಾಜಣ್ಣ ಅವರ ಶ್ರಮ ನೋಡೋದಾದರೆ ಅವರ ಕ್ಷೇತ್ರದಲ್ಲಿ ಅವರು ಗೆಲ್ಲೋದಕ್ಕೆ ಸ್ವಲ್ಪ ಮಟ್ಟಿಗೆ ಅವರು ತಿಣುಕಾಡುವಂತಹ ಒಂದು ಪರಿಸ್ಥಿತಿ ಅವರಿಗಿದೆ. ಆದರೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಪದೇ ಪದೇ ಅವ್ರ ಬಗ್ಗೆ ಏನಾದರೂ ಒಂದು ಕಮೆಂಟ್ ಪಾಸ್ ಮಾಡ್ದಲೇ ಇರ್ತಾರೆ. ಯಾವುದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದೇ ಇಲ್ಲ ಕೆ.ಎನ್. ರಾಜಣ್ಣ ಅವರು. ಅಂದರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಹೇಗಾದರೂ ಮಾಡಿ ಮಣಿಸಲೇಬೇಕು ಅನ್ನೋ ಒಂದು ಅರ್ಥದಲ್ಲಿ ಪ್ರತಿನಿತ್ಯನೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಸದ್ಯಕ್ಕೆ ಇವರಿಬ್ಬರ ಒಂದು ಕಾಳಗದಲ್ಲಿ ಗೆಲ್ಲೋದು ಯಾರು? ಹಾಗಾದರೆ ಕೆ.ಎನ್. ರಾಜಣ್ಣ ಅವರು ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಯಾವ ರೀತಿಯಾಗಿ ಕತ್ತಿಯನ್ನು ಮಸಿತಿದ್ದಾರೆ? ಎಸ್, ಕೊಯಮತ್ತೂರು ಶಿವರಾತ್ರಿ ಹಿನ್ನೆಲೆ ಡಿ.ಕೆ. ವಿಚಾರ ಮಾತನಾಡಿದ ಕೆ.ಎನ್. ರಾಜಣ್ಣ, ಬಂಡೆಗೆ ಕೌಂಟರ್ ಕೊಟ್ಟಿದ್ದ ಸಹಕಾರ ಸಚಿವ ಇಂದು ಡಿ.ಕೆ.ಶಿ ರಾಜಣ್ಣ ವಿರುದ್ಧ ಗುಟುರು ಹಾಕಿದ್ದಾರೆ. ಅವರಿಗೇನಾದರೂ ಸಮಸ್ಯೆ ಇದ್ದರೆ ಔಷಧಿ ಪಡೆಯಲಿ. ಸದ್ಗುರು ವೈಯಕ್ತಿಕವಾಗಿ ನನ್ನನ್ನು ಆಹ್ವಾನಿಸಿದರು, ಹೀಗಾಗಿ ನಾನು ಹೋದೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು. ಸದ್ಗುರು ಕೂಡ ಕನ್ನಡದವರೇ ಎಂದ DCM, ನಾನು ಶಿವನ ಅಪ್ಪಟ ಭಕ್ತ, ಅದಕ್ಕೆ ನಾನು ಅವರ ಬಳಿ ಹೋಗಿದ್ದೆ. ನಾನು ಹೋದೆ, ಇದು ನನ್ನ ವೈಯಕ್ತಿಕ ನಂಬಿಕೆ. ರಾಜಣ್ಣ ಅಂತವರಿಗೆ ಉತ್ತರ ಕೊಡೋ ಅಗತ್ಯವಿಲ್ಲ. ಹೀಗಂತ ಡಿ.ಕೆ. ಶಿವಕುಮಾರ್ ಅವರು ರಾಜಣ್ಣ ಅವರಿಗೆ ಟಾಂಟ್ ಕೊಟ್ಟಿರುವಂಥದ್ದು. ಎಸ್, ಇವರಿಬ್ಬರ ಒಂದು ಕಾಳಗ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಇವರು ಅವರ ಮೇಲೆ, ಅವರು ಇವರ ಮೇಲೆ. ಅಂದರೆ ರಾಜಕೀಯವಾಗಿ ಅವರು ಹೇಳಿಕೆಯನ್ನು ಮಾತ್ರ ಕೊಡ್ತಾರೆ. ಆದರೆ ಎಲ್ಲೂ ಕೂಡ ವೈಯಕ್ತಿಕವಾಗಿ ಯಾರನ್ನೂ ಕೂಡ ಕಾಲೆಳೆಯುವಂತಹ ಒಂದು ಕೆಲಸಕ್ಕೆ ಇಬ್ಬರು ಕೂಡ ನಾಯಕರು ಹೋಗಿಲ್ಲ. ಯಾಕೆಂತಂದರೆ ಇಬ್ಬರು ಕೂಡ ತುಂಬ ಅನುಭವಿ ರಾಜಕಾರಣಿಗಳು. ಸೊ ಹಾಗಾಗಿ ರಾಜಕೀಯವಾಗಿ ಏನೆಲ್ಲ ಮಾತಾಡಬೇಕೋ ಅದೆಲ್ಲವನ್ನು ಕೂಡ ಮಾಡ್ತಾರೆ. ಆದರೆ ಸ್ವಪಕ್ಷೀಯವರಾದಂತಹ ಕೆ.ಎನ್. ರಾಜಣ್ಣ, ಡಿ.ಕೆ. ಶಿವಕುಮಾರ್ ಇಬ್ಬರೂ ಕೂಡ ತಮ್ಮ ಪಕ್ಷದ ವಿರುದ್ಧವೇ ಮಾತನಾಡಿಕೊಳ್ಳುವುದು ಅಥವಾ ತಮ್ಮ ಪಕ್ಷದ ನಾಯಕರ ವಿರುದ್ಧವೇ ಪ್ರತಿನಿತ್ಯ ಮಾತುಕತೆ ಆಯಿತು ಅಂತಂದರೆ ಅದು ಬೇರೆ ಪಕ್ಷದವರಿಗೆ ಒಂದು ರೀತಿಯಲ್ಲಿ ಆಹಾರ ಆದಂತೆ. ಅಂದರೆ ಬೇರೆ ಪಕ್ಷದವರು ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಕೆ.ಎನ್. ರಾಜಣ್ಣ ಕಂಡ್ರೆ ಡಿ.ಕೆ. ಶಿವಕುಮಾರ್ಗಾಗಲ್ಲ, ಡಿ.ಕೆ. ಶಿವಕುಮಾರ್ ಕಂಡ್ರೆ ಕೆ.ಎನ್. ರಾಜಣ್ಣ ಅವ್ರಿಗಾಗಲ್ಲ. ಅವರ ಪಕ್ಷದಲ್ಲೇ
ಆಂತರಿಕವಾಗಿ ಸಿಕ್ಕಾಪಟ್ಟೆ ಕಿತ್ತಾಟ ಇದೆ ಅಂತೇಳಿ ಬೇರೆ ಪಕ್ಷದವರು ಹಾಡಿಕೊಳ್ಳುವಂತೆ ಮಾಡ್ಕೊಳ್ತಾ ಇದ್ದಾರೆ ಇಬ್ಬರು ಕೂಡ.